ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ವಿದ್ಯಾರ್ಥಿಗಳ ಇವತ್ತಿನ ದಿನ ನಾವೇನ್ ಮಾಡೋಣಪ್ಪ ಅಂತಂದ್ರೆ 2025 ಫೆಬ್ರವರಿ 15ಕ್ಕೆ ನೀವೆಲ್ಲರೂ ಎಕ್ಸಾಮ್ ಬರೆಯೋದಕ್ಕೆ ರೆಡಿ ಆಗ್ತಿದ್ದೀರಾ. ಹಾಗಾಗಿ ಆ ಪರೀಕ್ಷೆಯಲ್ಲಿ ಬರ್ತಕ್ಕಂತಹ ಕೆಲವೊಂದಿಷ್ಟು ಸಂಭವನೀಯ ಪ್ರಶ್ನೆ ಪತ್ರಿಕೆಯನ್ನ ನಾನು ಬಿಡಿಸ್ತಾ ಇದ್ದೀನಿ. ಹಾಗಾದ್ರೆ ಮೊದಲನೇ ಪ್ರಶ್ನೆ ಏನಿದೆ ಅಂತ ಹೇಳಿ ನೋಡ್ರಿ. ಶೌರ್ಯನು 1 ಗಂಟೆಯಲ್ಲಿ 820 ಶಬ್ದಗಳನ್ನು ಟೈಪಿಂಗ್ ಮಾಡಿದರೆ 6 ಗಂಟೆಯಲ್ಲಿ ಎಷ್ಟು ಶಬ್ದಗಳನ್ನ ಟೈಪಿಂಗ್ ಮಾಡ್ತಾನೆ ಅಂತ ಹೇಳಿ ಕ್ವಶನ್ ಅದ. ಹಾಗಾಗಿ ಇಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿ ನೋಡ್ರಿ. ಶೌರ್ಯ ಏನ್ ಮಾಡ್ತಾನೆ ಅಂತಂದ್ರೆ 1 ಗಂಟೆಯಲ್ಲಿ 820 ಶಬ್ದಗಳನ್ನ ಟೈಪಿಂಗ್ ಮಾಡ್ತಾನೆ ಅಂತ ಹೇಳಿ ಕೊಟ್ಟಿದಾರ. ಹಾಗಾದ್ರೆ ನಾವ್ ಏನ್ ಮಾಡ್ಬೇಕು, 6 ಗಂಟೆ ಅದು ಕೇಳಿದಾರ ಅಂತಂದ್ರೆ ಏನ್ ಮಾಡ್ಬೇಕು, ನಾವು ಗುಣಾಕಾರವನ್ನ ಮಾಡ್ಬೇಕು. ಇಲ್ಲಿ ನೋಡ್ರಿ 820 ಇಂಟು 6 ಮಾಡಿದಾಗ ಎಷ್ಟು ಬರ್ತದ ನೋಡ್ರಿ. 6 0 0, 6 2 12, ಹಾಗಾದ್ರೆ 6 8 48, ಇದೊಂದು 49 ಆಗ್ತದ. ಹಾಗಾದ್ರೆ ನಮ್ ಆನ್ಸರ್ ಎಷ್ಟ್ರಿ, 4920 ಅಕ್ಷರಗಳನ್ನ ಏನ್ ಮಾಡ್ತಾನ ಅಂತಂದ್ರೆ 20 ಶಬ್ದಗಳನ್ನ ಏನ್ ಮಾಡ್ತಾನ ಅಂತಂದ್ರೆ ಟೈಪಿಂಗ್ ಮಾಡ್ತಾನ. ಹಾಗಾದ್ರ ಆಪ್ಷನ್ ಎ ಅನ್ನೋದು ಇದಕ್ಕೆ ಏನಂತಂದ್ರ ಸರಿಯಾದ ಉತ್ತರ ಆಗಿರ್ತದ. ಇಂತಹ ಕೆಲವೊಂದಿಷ್ಟು ಪ್ರಶ್ನೆಗಳು ಬರುವಂತಹ ಸಂಭವನೀಯ ಅದ. ಹಾಗಾಗಿ ಲಕ್ಷ್ಯ ಕೊಟ್ಟು ಏನ್ ಮಾಡ್ರಿ ಅಂತಂದ್ರೆ ಇವುಗಳನ್ನ ಬಿಡಿಸ್ತಾ ಹೋಗ್ರಿ. ಒಂದು ಆಯತಾಕಾರದ ಹೊಲದ ಉದ್ದ 25 ಮೀಟರ್ ಮತ್ತು ಅಗಲ 15 ಮೀಟರ್ ಆದರೆ ಹೊಲದ ಸುತ್ತಳತೆ ಎಷ್ಟು ಅಂತ ಕೇಳಿದಾರ. ವಿದ್ಯಾರ್ಥಿಗಳು ಇಲ್ಲಿ ಏನ್ ಮಾಡೋಣಪ್ಪ ಅಂತಂದ್ರೆ ನಾವು ಆಯತದ ಸುತ್ತಳತೆ ಫಾರ್ಮುಲಾ ನಮಗ್ ಗೊತ್ತಿರಬೇಕು. ಆಯತದ ಸುತ್ತಳತೆ ಫಾರ್ಮುಲಾ ನಮಗ್ ಗೊತ್ತಿರಬೇಕು. ಆಯತದ ಸುತ್ತಳತೆ ಸೂತ್ರ ಏನಿದೆ ಅಂತಂದ್ರೆ 2l + 2b ಅಂತ ಹೇಳಿ ನಾವು ಮಾಡ್ತೀವಿ. ಎಲ್ ಅಂತಂದ್ರೆ ಉದ್ದ, ಬಿ ಅಂತಂದ್ರೆ ಬ್ರಿಡ್ತ್ ಅಗಲ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಇಲ್ಲಿ ನಮಗ 2 ಇಂಟು ಎಲ್ ಎಷ್ಟು ಕೊಟ್ಟಿದಾರ, 25 ಕೊಟ್ಟಿರ್ತಾರ. ಹಾಗಾದ್ರ ಪ್ಲಸ್ ಏನ್ ಮಾಡ್ಬೇಕ್ರಿ, 2 ಇಂಟು ಅಗಲ ಎಷ್ಟು ಕೊಟ್ಟಾರ, 15 ಮೀಟರ್ ಕೊಟ್ಟಾರ. ಹಾಗಾದ್ರೆ ಇವಾಗ ಏನ್ ಮಾಡೋಣ ನೋಡ್ರಿ, ಮುಂದ್ ಲೆಕ್ಕ ಬಿಡ್ಸೋಣ. 25 2 50, ನೆಕ್ಸ್ಟ್ ಬಂದ್ಬಿಟ್ಟು 15 2 30. ಹಾಗಾದ್ರೆ ಇದನ್ನ 2 ಟೋಟಲ್ ಮಾಡಿದಾಗ ಎಷ್ಟಾಗತ್ರಿ ನಮಗ 80 ಅಂತ ಹೇಳಿ ಆನ್ಸರ್ ಬರತ್ತ. ಹಾಗಾದ್ರೆ ಎದ್ರೊಳಗೆ ಕೊಟ್ಟಾರ್ರಿ, ಮೀಟರ್ ಒಳಗೆ ಕೊಟ್ಟಾರ. ನಾವ್ ಏನ್ ಮಾಡ್ಬೇಕು, ಮೀಟರ್ ಒಳಗೆ ಇಡಬೇಕು. 80 ಮೀಟರ್ ಅನ್ನೋದು ಏನಂತಂದ್ರೆ ನಮಗ ಸರಿಯಾದ ಉತ್ತರ ಆಗಿರ್ತದ. ಆಪ್ಷನ್ ಬಿ ಅನ್ನೋದೇನ್ ಇದಕ್ಕ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಯನ್ನು ನೋಡ್ರಿ. 3.24 ಅನ್ನೋ ಸಂಖ್ಯೆಯನ್ನು ಭಿನ್ನ ರಾಶಿಯಲ್ಲಿ ಬರೆ ಅಂತ ಹೇಳಿ ಕೇಳಿದಾರ. ಹೌದಾ, 3.24 ಈ ಸಂಖ್ಯೆಯನ್ನು ಭಿನ್ನ ರಾಶಿಯಲ್ಲಿ ಬರೆಯಿರಿ ಅಂತ ಹೇಳಿ ಕೇಳಿದಾರ. ಹಾಗಾದ್ರೆ ವಿದ್ಯಾರ್ಥಿಗಳೇ ನಾವ್ ಏನ್ ಮಾಡ್ಬೇಕು, 3.24 ಅನ್ನೋದನ್ನ ಬರ್ಕೋಬೇಕು. ನಾವ್ ಏನ್ ಮಾಡ್ಬೇಕಂತಂದ್ರ ಈ ಪಾಯಿಂಟ್ ಅನ್ನ ಈ ಕಡೆ ಮೂವ್ ಮಾಡ್ಬೇಕು ಅಂತಂದ್ರ ನಾವ್ ಏನ್ ಮಾಡ್ಬೇಕು, ಕೆಳಗಡೆ ಎಷ್ಟು ಸಂಖ್ಯೆ ಬಿಟ್ಟು ಪಾಯಿಂಟ್ ಇಲ್ಲಿ ಮೇಲ್ಗಡೆ ಕೊಟ್ಟಿರ್ತಾರಲ್ಲ ಅಷ್ಟು ಸಂಖ್ಯೆ ಬಿಟ್ಟು ನಾವ್ ಏನ್ ಮಾಡ್ಕೋಬೇಕು ಅಂತಂದ್ರ ಅಷ್ಟು ಸೊನ್ನೆಗಳನ್ನ ಕೆಳಗಡೆ ಕೊಟ್ಕೋಬೇಕು. ಹಾಗಾದ್ರೆ ಎಷ್ಟು ಬರ್ತದ ನೋಡ್ರಿ, ಈ ಪಾಯಿಂಟ್ ಮೂವ್ ಆಗ್ತು. ಈಗ ಇಲ್ಲಿ 100 ಬಂತು. ಹಾಗಾದ್ರೆ 324 ಡಿವೈಡೆಡ್ ಬೈ 100 ಅಂತ ಹೇಳಾಗತ್ತ. ಹಾಗಾದ್ರೆ ನಮ್ ಆಪ್ಷನ್ ಯಾವ್ದದ ರೀ, ಆಪ್ಷನ್ ಸಿ ಅನ್ನೋದು ಏನಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದ. ಇನ್ನು ಯಾವ ವಿದ್ಯಾರ್ಥಿಗಳು ಹಾಲ್ ಟಿಕೆಟ್ ಅನ್ನ ತಗೊಂಡಿಲ್ಲ, ಹಾಲ್ ಟಿಕೆಟ್ ಅನ್ನ ತಗೊಳ್ರಿ. ಮತ್ತೆ ಏನ್ ಮಾಡ್ತಾರ ಅಂತಂದ್ರ ನಮ್ಮ ಅಲ್ಪಸಂಖ್ಯಾತ ಮೊರಾರ್ಜಿ ಅಪ್ಲಿಕೇಶನ್ ಅನ್ನ ಕರೆದಿದಾರ. ನೀವು ಅದನ್ನು ಕೂಡ ನೀವೇನ್ ಮಾಡ್ರಿ ಅಂತಂದ್ರ ಅಪ್ಲಿಕೇಶನ್ ಹಾಕ್ರಿ. ನೋಡ್ರಿ ನಿಮ್ಗೆ ಏನಾಗತ್ತ ಅಂತಂದ್ರ ಇಂತಹ ಕ್ಲಾಸ್ಗಳಿಂದ ತುಂಬಾ ಯೂಸ್ ಆಗತ್ತ. ಹಾಗಾಗಿ ಮುಂದಿನ ಪ್ರಶ್ನೆಯನ್ನ ನೋಡ್ರಿ. ಒಂದು ಛತ್ರಿಯ ಬೆಲೆ 400 ಆದರೆ 1 ಡಜನ್ ಛತ್ರಿಯ ಬೆಲೆ ಎಷ್ಟು ಅಂತ ಹೇಳಿ ಕೇಳ್ಯಾರ. ಹೌದಾ, ಒಂದು ಛತ್ರಿಯ ಬೆಲೆ 400 ರೂಪಾಯಿ ಆದ್ರ 1 ಡಜನ್ ಛತ್ರಿಯ ಬೆಲೆ ಎಷ್ಟು ಅಂತ ಹೇಳಿ ಕೇಳಿದಾರ. ಹಾಗಾದ್ರೆ ಇಲ್ಲಿ ನೋಡ್ರಿ, ಒಂದು ಛತ್ರಿ ಬೆಲೆ ಕೊಟ್ಟಾರ 400 ಅಂತ. ಎಷ್ಟು ಕೇಳ್ಯಾರಿ, 1 ಡಜನ್ ಕೇಳ್ಯಾರ. ಡಜನ್ ಅಂತಂದ್ರೆ ಎಷ್ಟ್ರಿ, 1 ಡಜನ್ ಅಂತಂದ್ರೆ ಎಷ್ಟು, 1 ಡಜನ್ ಅಂತಂದ್ರ 12 ಅಂತ ಹೇಳ್ತೀವಿ ನಾವು. ಹೌದಾ, 1 ಡಜನ್ ಅಂತಂದ್ರ 12. ಹಾಗಾದ್ರ ಇಲ್ಲಿ ನೋಡ್ರಿ 12 0 0 ಬರ್ತದ. 12 0 0, 12 4 48 ಆಗ್ತದ. ಹಾಗಾದ್ರೆ ನಮ್ಮ ಉತ್ತರ ಯಾವ್ದು, 4800. ಆಪ್ಷನ್ ಎ ಇದಕ್ಕೆ ಏನಂತಂದ್ರ ಸರಿಯಾದ ಉತ್ತರ ಆಗಿರ್ತದ. ಮುಂದಿನದಾಗಿ ನೋಡ್ರಿ, 1/4 ಕಿಲೋಗ್ರಾಮ್ ಎಷ್ಟು ಗ್ರಾಮ್ಗೆ ಸಮ ಆಗ್ತೈತಿ ಅಂತ ಹೇಳಿ ಕೇಳಿದಾರ. ಏನು 350 ಗ್ರಾಮ್ ಆಪ್ಷನ್ ಎ, ಆಪ್ಷನ್ ಬಿ 250 ಗ್ರಾಮ್ ಅಂತ ಕೊಟ್ಟಾರ, ಆಪ್ಷನ್ ಸಿ 400 ಗ್ರಾಮ್ ಅಂತ ಕೊಟ್ಟಾರ, ಆಪ್ಷನ್ ಡಿ ಏನ್ ಮಾಡ್ಯಾರ 750 ಗ್ರಾಮ್ ಅಂತ ಕೊಟ್ಟಾರ. ಹಾಗಾದ್ರೆ ವಿದ್ಯಾರ್ಥಿಗಳೇ ನಮಗ್ ಗೊತ್ತಿರ್ಬೇಕು 1 ಕೆಜಿಗೆ ಎಷ್ಟು ಗ್ರಾಮ್ಗಳು ಇರ್ತಾವ, 1000 ಗ್ರಾಮ್ ಇರ್ತಾವ. ಹೌದಾ, 1 ಕೆಜಿಗೆ ಎಷ್ಟು ಗ್ರಾಮ್ ಇರ್ತಾವ, 1000 ಗ್ರಾಮ್ಗಳು ಇರ್ತಾವ. ಹಾಗಾದ್ರ ಇಲ್ಲಿ ಏನ್ ಮಾಡ್ರಿ ಅಂತಂದ್ರ ಅರ್ಧ ಕೆಜಿಗೆ ಎಷ್ಟು ಗ್ರಾಮ್ ಇರ್ತಾವ್ರಿ, ನಮಗ ಅರ್ಧ ಕೆಜಿಗೆ ಎಷ್ಟು ಗ್ರಾಮ್ ಆಗ್ತಾವ. 1 ಕೆಜಿ ಒಳಗಿಂದ ನಾವ್ ಏನ್ ಮಾಡ್ಬೇಕು, ಅರ್ಧ ಕೆಜಿನ ತೆಗ್ದಾಗ ನಮ್ಗೆ ಎಷ್ಟು ಉಳಿತದ ರೀ, 500 ಗ್ರಾಮ್ಸ್ ಉಳಿತದ. ಹಾಗಾದ್ರ ಇಲ್ಲಿ 1/4 ಅಂತ ಹೇಳಿದಾರ ಅಂತಂದ್ರ
4ರಲ್ಲಿ ಅನ್ನೋದು 1000 ಅನ್ನೋದು 4 ಭಾಗ ಅದ. ಆ 4ರಲ್ಲಿ 1 ಭಾಗ ಏನಾಗ್ತದ ಅಂತಂದ್ರ 250 ಗ್ರಾಮ್ ಆಗ್ತದ. ಹಾಗಾದ್ರ ಇನ್ನ 1/3 ಅಂತಂದ್ರ ಕೇಳ್ತಾರ. ಹೌದಾ, ಏನ್ ಮಾಡ್ತಾರ ಅಂತಂದ್ರ 1/3 ಅನ್ನೋದ್ರ ಸಮಾನ ಎಷ್ಟು ಗ್ರಾಮ್ ಆಗ್ತದೆ ಅಂತ ಹೇಳಿ ಕೇಳ್ತಾರ. ಹಾಗಾದ್ರೆ ಇದೇನ್ರಿ ನಾವು 750 ಗ್ರಾಮ್ ಅಂತ ತಿಳ್ಕೊಬೇಕು. ಇಲ್ಲಿ ನೋಡ್ರಿ ನಮಗ್ ಕೊಟ್ಟಂತಹ ಈ ಯಾವುದೇ ಒಂದು ಕ್ವಶನ್ ಅನ್ನ ಇದರಲ್ಲಿ ಕೇಳಬಹುದು. ಹಾಗಾಗಿ ನೋಡ್ರಿ ಕೊಟ್ಟಂತದ್ದೇನು 1.1/4 ಅಂತ ಕೊಟ್ಟಾರ. ಹಾಗಾದ್ರೆ ನಮ್ಮ ಆನ್ಸರ್ ಯಾವ್ದು ಆಗ್ತತ್ರಿ 250 ಗ್ರಾಮ್ ಅಂತ ಹೇಳಾಗ್ತದ. ಆಪ್ಷನ್ ಬಿ ಅನ್ನೋದು ಏನಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದ. ವಿದ್ಯಾರ್ಥಿಗಳೇ, ನಮ್ಮ ಚಾನೆಲ್ ಅನ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನೆಕ್ಸ್ಟ್ ನೋಡ್ರಿ, ಈ ಅಪವರ್ತನ ವೃಕ್ಷದಲ್ಲಿ ಕ್ವಶನ್ ಮಾರ್ಕ್ ಇರುವಂತಹ ಬೆಲೆ ಅಥವಾ ಅದರ ಸಂಖ್ಯೆ ಎಷ್ಟು ಅಂತೇಳಿ ಕೇಳಿದಾರ. ಅಪವರ್ತನಗಳನ್ನ ಕೇಳ್ತಾರ, ಇಲ್ಲ ಅಪವರ್ತ್ಯಗಳನ್ನ ಕೇಳ್ತಾರ. ಹಾಗಾಗಿ ನೋಡ್ರಿ ಇಲ್ಲಿ 36 ಕೊಟ್ಟಾರ, ಇಲ್ಲಿ 6 ಕೊಟ್ಟಾರ. ನೆಕ್ಸ್ಟ್ ಇಲ್ಲಿ ಏನ್ ಮಾಡ್ಯಾರ ಅಂತಂದ್ರ 2 ಕೊಟ್ಟಾರ, 3 ಕೊಟ್ಟಾರ, ಮತ್ತೆ 3 ಮತ್ತೆ 2 ಕೊಟ್ಟಾರ. ಹಾಗಾದ್ರೆ ನಮ್ಗೆ ಇಲ್ಲಿ ಏನ್ ಬರ್ಬೇಕು ಅಂತೇಳಿ ನೋಡ್ರಿ, ನಿಮಗ್ ಬಹಳಷ್ಟು ಈಸಿ ಪ್ರಶ್ನೆ ಅದ. ಆ 36ನ್ನ 6 ಮಗ್ಯಾಗ ಬರ್ತದ. ಹೌದಾ, ಹಂಗಾಗಿ ಇಲ್ಲಿ 6 ಕೊಟ್ಟಾರ. ಎಷ್ಟರಲ್ಲೇ ಬರ್ತದ ರೀ 6 36 ಬರ್ತದ. ಹಾಗಾದ್ರೆ ಇದ್ರ ಬೆಲೆ ಎಷ್ಟು ಅಂತಂದ್ರ 6 ಆಗಿರ್ತದ. ಇನ್ ಈ ಕಡೆ ನೋಡ್ರಿ ನೀವು 2 3 ಎಷ್ಟ್ರಿ 6 ಆಗಿರ್ತದ. ಆ 6ನ್ನ ಹೊಡೆದಾರ ಅನ್ಬಳಕ್ ಎಷ್ಟಾಗಿರ್ತದ ನಮಗ 3 2 6 ಆಗಿರ್ತದ. ಹಾಗಾದ್ರೆ ಈ ಪ್ರಶ್ನೆಗೆ ಉತ್ತರ ಏನು ಅಂತಂದ್ರ ಆಪ್ಷನ್ ಎ 6 ಅಂತ ಹೇಳಿ ಆಗ್ತದ. ಮುಂದಿನ ಪ್ರಶ್ನೆಯನ್ನ ನೋಡ್ರಿ, 3 6 9 4 2 ಈ ಅಂಕಿಗಳನ್ನು ಬಳಸಿಕೊಂಡು 5 ಅಂಕಿಯ ಅತಿ ಚಿಕ್ಕ ಸಂಖ್ಯೆಯನ್ನ ಬರೆ ಅಂತ ಹೇಳಿದಾರ. ಹಾಗಾದ್ರೆ ಏನ್ ಮಾಡೋಣ ಅಂತಂದ್ರೆ ನಾವು ಒಂದು 5 ಅಂಕಿಯ ಚಿಕ್ಕ ಸಂಖ್ಯೆಯನ್ನ ಮಾಡ್ಬೇಕಂದ್ರ ಫಸ್ಟ್ ನಾವ್ ಏನ್ ಮಾಡ್ಬೇಕು ಅಂತಂದ್ರ 5 ಅಂಕಿಯ ಚಿಕ್ಕ ಸಂಖ್ಯೆ ಬರಬೇಕು ಅಂತಂದ್ರ ಫಸ್ಟ್ ಚಿಕ್ಕ ಸಂಖ್ಯೆ ಯಾವ್ದು ಕೊಟ್ಟಂತಹ ಸಂಖ್ಯೆಗಳಲ್ಲಿ ನಾವೇನ್ ಮಾಡ್ಬೇಕು ಚಿಕ್ಕ ಸಂಖ್ಯೆ ಯಾವ್ದು ಅಂತ ಹೇಳಿ ನೋಡ್ತಾ ಹೋಗ್ಬೇಕು. ಇಲ್ಲಿ ನೋಡ್ರಿ ನಮಗ 1 ಅಂಕಿಯ ಚಿಕ್ಕ ಸಂಖ್ಯೆ ಯಾವ್ದ್ರಿ 1 ಅಂಕಿಯ ಚಿಕ್ಕ ಸಂಖ್ಯೆ ಯಾವ್ದಂತಂದ್ರ 1. ಹೌದಾ, 1 ಅಂಕಿಯ ದೊಡ್ಡ ಸಂಖ್ಯೆ ಯಾವ್ದ್ರಿ ಅಂಕಿಯ ದೊಡ್ಡ ಸಂಖ್ಯೆ ಯಾವ್ದ್ರಿ 9 ಅಂತ ಹೇಳ್ತೀವಿ. ಅದೇ ರೀತಿ ಏನ್ ಮಾಡೋಣ ಅಂತಂದ್ರೆ ನಾವಿಲ್ಲಿ ಈ ಅಂಕಿಗಳನ್ನ ಅವ್ರ ಕೊಟ್ಟಾರ, ನಾವ್ ಒಂದು ಸಂಖ್ಯೆ ಮಾಡೋಣ. ಹೌದಾ, ಚಿಕ್ಕ ಸಂಖ್ಯೆ ಮಾಡ್ಬೇಕಂತಂದ್ರೆ ಮೊದಲು ಸಣ್ಣದ್ ಇಟ್ಕೊಂಡು ಹೋಗ್ಬೇಕು. ಇದರಲ್ಲಿ ಯಾವ್ದು ಚಿಕ್ಕದದ 3 6 9 4 2 ಇದರಲ್ಲಿ ಯಾವ್ದು ಸಣ್ಣದರಿ ಫಸ್ಟ್ 2 ಸಣ್ಣದದ. ಅದಕ್ಕಿಂತನೂ ಸ್ವಲ್ಪ ದೊಡ್ಡದು ಯಾವ್ದದರಿ ಅದಕ್ಕಿಂತನೂ ಸ್ವಲ್ಪ ದೊಡ್ಡದು 3 ಅದ. ಅದಕ್ಕಿಂತನೂ ಸ್ವಲ್ಪ ದೊಡ್ಡದು ಯಾವ್ದದರಿ 4 ಅದ. ಅದಕ್ಕಿಂತನೂ ಸ್ವಲ್ಪ ದೊಡ್ಡದು ಯಾವ್ದದರಿ 6 ಅದ. ನೆಕ್ಸ್ಟ್ ಅದಕ್ಕಿಂತನೂ ಪೂರ್ತಿ ಲಾಸ್ಟ್ ದೊಡ್ಡದು ಯಾವ್ದದ ಅಂತಂದ್ರೆ ಅಲ್ಲಿ 9 ಅದ. ಹಾಗಾದ್ರೆ ನಮ್ಗೆ ಏನಿದು ಆನ್ಸರ್ ಆಗತ್ತ, ಇದು 5 ಅಂಕಿಯ ಸಂಖ್ಯೆ ಅಂತೇಳಿ ನಾವು ಕರಿತೀವಿ. ಹಾಗಾದ್ರ ಆಪ್ಷನ್ ಎಲ್ಲದ ನೋಡ್ರಿ 2 3 4 6 9 ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಓಕೆ, ಅರ್ಥ ಆಯ್ತು ಅಂತ ಅನ್ಕೋತಾ ಇದ್ದೀನಿ. ಮುಂದಿನ ಪ್ರಶ್ನೆಯನ್ನ ನೋಡ್ರಿ, 5 ಗಂಟೆ 20 ನಿಮಿಷ 5 ಗಂಟೆ 20 ನಿಮಿಷ ಮತ್ತು 6 ಗಂಟೆ 10 ನಿಮಿಷವನ್ನ ಸೇರಿಸಿದಾಗ ಅಂತ ಹೇಳಿ ಕೇಳಿದಾರ. ಏನ್ ಮಾಡ್ಬೇಕು ನೋಡ್ರಿ, 5 ಗಂಟೆ 20 ನಿಮಿಷ ಮತ್ತು 6 ಗಂಟೆ 10 ನಿಮಿಷವನ್ನ ಏನ್ ಮಾಡ್ಬೇಕು ನಾವು ಕೂಡಿಸ್ಕೋಬೇಕು. ಹಾಗಾದ್ರೆ ಇಲ್ಲಿ ಏನ್ ಮಾಡೋಣ ನೋಡ್ರಿ, 5 ಗಂಟೆ ಒಳಗಡೆ ಏನ್ ಮಾಡ್ಬೇಕು ನಾವು ಗಂಟೆಗಳನ್ನ ಕೂಡಿಸ್ಕೋಬೇಕು. ಹೌದಾ, ಗಂಟೆ ಒಳಗಡೆನೆ ಏನ್ ಮಾಡ್ಬೇಕು ಗಂಟೆಗಳನ್ನ ಕೂಡಿಸ್ಬೇಕು. ನಿಮಿಷದಲ್ಲಿ ನಿಮಿಷವನ್ನ ಕೂಡಿಸ್ಬೇಕು. 20 ನಿಮಿಷ ಅದ. ನೆಕ್ಸ್ಟ್ ಏನ್ ಕೊಟ್ಟಾರ್ರಿ 6 ಗಂಟೆ 10 ನಿಮಿಷ ಅಂತ ಹೇಳಿ ಕೊಟ್ಟಾರ. ಹಾಗಾದ್ರೆ ಇದನ್ನೇನ್ ಮಾಡ್ಕೋಬೇಕು ಸೇರಿಸ್ಕೊಂಡ್ ಬಿಡೋಣ. ಇಲ್ಲಿ 20 ನಿಮಿಷ ಪ್ಲಸ್ 10 ನಿಮಿಷ ಎಷ್ಟು ನಿಮಿಷ ಆಗತ್ರಿ 30 ನಿಮಿಷ ಆಗತ್ತ. ಹಾಗಾದ್ರೆ ಇಲ್ಲಿ 5 ಗಂಟೆ ಮತ್ತು 6 ಗಂಟೆ ಕೂಡಿಸಿದ್ರೆ ಎಷ್ಟು ಗಂಟೆ ಆಗತ್ರಿ 11 ಗಂಟೆ ಆಗತ್ತದ. ಹೌದಾ, ಇಲ್ಲಿ ನೋಡ್ರಿ ಎಷ್ಟು ಬಂತ ನಮ್ಮ ಆನ್ಸರ್ 11 ಗಂಟೆ 30 ನಿಮಿಷ. ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್. ಓಕೆ, ಮುಂದಿನ ಪ್ರಶ್ನೆಯನ್ನ ನೋಡ್ರಿ, ಆಯತದ ವಿಸ್ತೀರ್ಣದ ಸೂತ್ರವನ್ನ ಕೇಳಿದಾರ. ಇಲ್ಲಿ ಏನಾಗ್ತದ ಅಂತಂದ್ರ ಆಯತದ ವಿಸ್ತೀರ್ಣ ಉದ್ದ ಇಂಟು ಅಗಲ ಅಂತೇಳಿ ಆಗತ್ತ. ಹೌದಾ, ಉದ್ದ ಇಂಟು ಅಗಲ ಅಂತೇಳಿ ಆಗ್ತದ. ಆಯತದ ವಿಸ್ತೀರ್ಣ ಏನ್ರಿ ಆಯತದ ವಿಸ್ತೀರ್ಣ ಈಕ್ವಲ್ ಟು ಉದ್ದ ಇಂಟು ಅಗಲ ಅಂತ ಆಗತ್ತ. ಆಯತದ ಸುತ್ತಳತೆಯನ್ನ ಕೇಳ್ರು ಅಂತಂದ್ರ 2l + 2b ಅಂತ ಹೇಳಿ ಆಗ್ತದ. ಹಾಗಾಗಿ ಮುಂದಿನ ಪ್ರಶ್ನೆಯನ್ನ ನೋಡ್ರಿ, ಒಂದು ಸಿಲಿಂಡರ್ನ ಮುಖಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ಕೇಳಿದಾರ. ಹಾಗಾದ್ರೆ ವಿದ್ಯಾರ್ಥಿಗಳೇ, ನಾನು ಹೋದ ವಿಡಿಯೋದೊಳಗೆ ಹೇಳಿದ್ನಿ ಸಿಲಿಂಡರ್ ಆಕೃತಿ ಹೆಂಗಿರ್ತದ ಅಂತ ಹೇಳಿ. ಇಲ್ಲಿ ನೋಡ್ರಿ ಈ ತರ ಸಿಲಿಂಡರ್ನ ಆಕೃತಿ ಇರ್ತದ. ಇದರಲ್ಲಿರುವ ಮುಖಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ಕೇಳಿದಾರ. ನಿಮಗ್ ಹೋದ ಪ್ರಶ್ನೆ ಪತ್ರಿಕೆಯಲ್ಲಿ ಏನ್ ಕೇಳಿದ್ರು ಅಂತಂದ್ರ ಆಯತದಲ್ಲಿರುವ ಮುಖಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ಕೇಳಿದ್ರು, ಅಥವಾ ಚೌಕ ಗಣದಲ್ಲಿರುವ ಮುಖಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ಕೇಳಿದ್ರು. ಹಾಗಾದ್ರೆ ಇಲ್ಲಿ ಏನ್ ಮಾಡಿದ್ವಿ ಅಂತಂದ್ರ ನಾವು
ಇಲ್ಲಿ ಸಿಲಿಂಡರ್ ನಲ್ಲಿರುವ ಮುಖಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ಕೇಳಿದಾರ. ಹಾಗಾದ್ರ ಏನ್ ಮಾಡೋಣ್ರಿ, ಇಲ್ಲಿ ಏನಿರ್ತಾವ ಅಂತಂದ್ರೆ ಇದು 1 ಇದು 2, ಹಾಗಾಗಿ 2 ವೃತ್ತಾಕಾರದ ಮುಖಗಳನ್ನ ಹೊಂದಿರುವಂತದ್ದು ಆಕೃತಿ ಯಾವ್ದಪ್ಪ ಅಂತಂದ್ರ ಅದು ಸಿಲಿಂಡರ್ ಅಂತ ಹೇಳಿ ನಾವು ಹೇಳ್ತೀವಿ. 2 ವೃತ್ತಾಕಾರದ ಮುಖಗಳನ್ನ ಹೊಂದಿರ್ತತಿ ಸಿಲಿಂಡರ್. ಮುಂದಿನ ಪ್ರಶ್ನೆಯನ್ನ ನೋಡ್ರಿ, ವಿನೋದ್ ಒಂದು ಕೆಲಸವನ್ನು ಮಾಡಿ 7 ದಿನಗಳಲ್ಲಿ 14,000 7 ದಿನಗಳಲ್ಲಿ 14,000 ಸಂಪಾದನೆ ಮಾಡುತ್ತಾನೆ. ಹಾಗಾದರೆ ಅವನು ಒಂದು ದಿನದ ಸಂಪಾದನೆ ಎಷ್ಟು ಅಂತ ಹೇಳಿ ಕೇಳಿದಾರ. ವಿದ್ಯಾರ್ಥಿಗಳೇ ನಾವು ಏನ್ ಮಾಡ್ಬೇಕು ಅಂತಂದ್ರ ಇಲ್ಲಿ 7 ದಿನದ ಸಂಪಾದನೆ ಕೊಟ್ಟಾರ, 1 ದಿನದ ಕೇಳ್ಯಾರ ಅಂತಂದ್ರ ನಾವ್ ಏನ್ ಮಾಡ್ಬೇಕು, ಭಾಗಾಕಾರವನ್ನ ಮಾಡ್ಬೇಕು. 14,000 ಡಿವೈಡೆಡ್ ಬೈ 7 ಅಂತ ಆಗ್ತದ. 7 1 7 2 14 0 0 0 ಎಷ್ಟಾಗ್ತದ ರೀ ನಮಗ 2,000 ರೂಪಾಯಿ ಒಂದು ದಿನಕ್ಕೆ ಏನ್ ಮಾಡ್ತಾನ ಅಂತಂದ್ರವ ಹಣವನ್ನ ಸಂಪಾದನೆ ಮಾಡ್ತಾನ. ಹಾಗಾದ್ರೆ ಆಪ್ಷನ್ ಬಿ ಅನ್ನೋದೇನಂತಂದ್ರ ಇದಕ್ಕೆ ಸರಿಯಾದ ಉತ್ತರ. ಹಾಗೆ ನಮ್ಮ ವಿಡಿಯೋನ ಲೈಕ್ ಮಾಡ್ತಾ ಇರಿ. ಮುಂದಿನ ಪ್ರಶ್ನೆಯನ್ನು ನೋಡ್ರಿ, 6 ಕಿಲೋಮೀಟರ್ ಅನ್ನ ಮೀಟರ್ಗೆ ಪರಿವರ್ತಿಸಿ ಅಂತ ಹೇಳಿ ಕೇಳಿದಾರ. 6 ಕಿಲೋಮೀಟರ್ ಅನ್ನ ಏನ್ ಮಾಡ್ಬೇಕ್ರಿ ನಾವು ಮೀಟರ್ಗೆ ಪರಿವರ್ತಿಸಬೇಕು. 1 ಕಿಲೋಮೀಟರ್ ಅಂತಂದ್ರ ಎಷ್ಟು ಮೀಟರ್ ಇರ್ತಾವ್ರಿ, 1,000 ಮೀಟರ್ ಇರ್ತಾವ. ಹೌದಾ, 1 ಕಿಲೋಮೀಟರ್ಗೆ 1,000 ಮೀಟರ್ ಇರ್ತಾವ. ಹಾಗಾದ್ರ 6 ಕಿಲೋಮೀಟರ್ಗೆ ಎಷ್ಟು ಮೀಟರ್ಸ್ ಆಗ್ತಾವ ಅಂತಂದ್ರ 6,000 ಮೀಟರ್ಸ್ ಆಗ್ತಾವ. ಎಲ್ಲೈತ್ ನೋಡ್ರಿ ನಮಗ ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್, 6,000 ಮೀಟರ್. ಮುಂದಿನ ಪ್ರಶ್ನೆಯನ್ನ ನೋಡ್ರಿ, ಈ ಕೋನವು ಯಾವ್ದಾಗ್ತೈತಿ ಅಂತ ಹೇಳಿ ಕೇಳಿದಾರ. ಕೋನದ ಚಿತ್ರವನ್ನ ಕೊಟ್ಟಾರ. ಅವರು ಕೂಡ ಏನ್ ಮಾಡ್ಯಾರ ಅಂತಂದ್ರೆ ಇಲ್ಲಿ ಎಷ್ಟು ಡಿಗ್ರಿ ಅದ ಅನ್ನೋದನ್ನು ಕೂಡ ಏನ್ ಮಾಡ್ಯಾರ ಅಂತಂದ್ರ ಇಲ್ಲಿ ಕೊಟ್ಟಾರ. ಎಷ್ಟು ಡಿಗ್ರಿ ಅನ್ನೋದನ್ನ ಏನ್ ಮಾಡ್ಯಾರ ಅಂತಂದ್ರೆ ಇಲ್ಲಿ ಕೊಟ್ಟಾರ. ಹಾಗಾದ್ರೆ ವಿದ್ಯಾರ್ಥಿಗಳೇ ನಾವು ಏನ್ ಮಾಡೋಣಪ್ಪ ಅಂತಂದ್ರೆ ಇಲ್ಲಿ ಪೂರ್ಣ ಕೋನದ ಅಳತೆ ಎಷ್ಟಿರ್ತದ, ಪೂರ್ಣ ಕೋನದ ಅಳತೆ 360 ಡಿಗ್ರಿ ಇರ್ತೈತಿ. ಒಂದು ಪೂರ್ಣ ಕೋನದ ಅಳತೆ ಏನಾಗಿರ್ತೈತಿ ಅಂತಂದ್ರ 360 ಡಿಗ್ರಿ ಆಗಿರ್ತದ. ಒಂದು ಅರ್ಧ ಕೋನದ ಅಳತೆ, ಹೌದಾ, ಒಂದು ಅರ್ಧ ಕೋನದ ಅಳತೆ ಎಷ್ಟಾಗಿರ್ತದ ಅಂತಂದ್ರ 180 ಡಿಗ್ರಿ ಆಗಿರ್ತದ. ಹೌದಾ, ಒಂದು ಅರ್ಧ ಕೋನ ಅಂತಂದ್ರೆ ಹೆಂಗಿರ್ತತಿ, ಇದು ಸರಳ ರೇಖೆ ಇರ್ತತಿ. ಇಲ್ಲಿ ಕೋನವನ್ನ ನಾವು ಉಂಟು ಮಾಡಿರ್ತೀವೋ ಅಥವಾ ಅರ್ಧ ವೃತ್ತದ ಅಳತೆ ಎಷ್ಟಿರ್ತೈತಿ ಅಂತಂದ್ರೆ ಇದು 180 ಡಿಗ್ರಿ ಇರ್ತತಿ. ಒಂದು ಪೂರ್ಣ ಕೋನದ ಅಳತೆ ಎಷ್ಟಿರ್ತೈತಿ ಅಂತಂದ್ರ 360 ಡಿಗ್ರಿ ಇರ್ತತಿ. ಹಾಗಾದ್ರೆ ಇಲ್ಲಿ ಲಘು ಕೋನ ಅಂತಂದ್ರೆ ಏನಂತಂದ್ರ 0 ಡಿಗ್ರಿಗಿಂತ ಹೆಚ್ಚಿರ್ಬೇಕು, 90 ಡಿಗ್ರಿಗಿಂತ ಕಡಿಮೆ ಇರ್ಬೇಕು. 90 ಡಿಗ್ರಿಗಿಂತ ಕಡಿಮೆ ಅಂತಂದ್ರೆ 50 ಇರ್ಬೋದು, 60 ಇರ್ಬೋದು, 70 ಇರ್ಬೋದು, 75 ಇರ್ಬೋದು, 78 ಇರ್ಬೋದು, 89 ಇರ್ಬೋದು. ಹೌದಾ, 89 ತನೂ ಇರ್ಬೋದು. ಆದ್ರ ಏನಾಗ್ತತಿ ಅಂತಂದ್ರೆ ಇಲ್ಲಿ ಅಂತಹ ಕೋನಗಳಿಗೆ ನಾವ್ ಏನಂತ ಕರಿತೀವಿ, ಲಘು ಕೋನ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಏನ್ ಮಾಡ್ರಿ ಅಂತಂದ್ರೆ ಇಲ್ಲಿ ಸರಳ ಕೋನ ಅಂತಂದ್ರೆ ಇದರಿ 180 ಡಿಗ್ರಿ ಏನಿರ್ತದಲ್ಲ ಅದಕ್ಕೆ ನಾವು ಸರಳ ಕೋನ ಅಂತ ಹೇಳಿ ಕರಿತೀವಿ. ಹಾಗಾದ್ರ ಪೂರ್ಣ ಕೋನ ಅಂತಂದ್ರ 360 ಡಿಗ್ರಿ ಇರ್ತದ. ನೆಕ್ಸ್ಟ್ ಏನಂತಂದ್ರೆ ಇಲ್ಲಿ ಒಂದು ಸರಳಾಧಿಕ ಕೋನ ಅಂತಂದ್ರ ಏನು ಅಂತಂದ್ರ ನಮಗ ರೈಟ್ ಆನ್ಸರ್ ಇದಾಗ್ತದ ರೀ. ಹಾಗಾದ್ರ ಸರಳಾಧಿಕ ಕೋನ ಅಂತಂದ್ರ ಏನು ಅಂತಂದ್ರ ಇಲ್ಲಿ 180 ಡಿಗ್ರಿಗಿಂತ ಹೆಚ್ಚಿರ್ಬೇಕು, 360 ಡಿಗ್ರಿಗಿಂತ ಕಡಿಮೆ ಇರಬೇಕು. ಹೌದಾ, 180 ಡಿಗ್ರಿಗಿಂತ ಹೆಚ್ಚಿರ್ಬೇಕು, 360 ಡಿಗ್ರಿಗಿಂತ ಕಡಿಮೆ ಇರಬೇಕು. ಅಂತಹ ಕೋನವನ್ನ ನಾವ್ ಏನಂತ ಕರಿತೀವಿ ಅಂತಂದ್ರ ಸರಳಾಧಿಕ ಕೋನ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ವಿದ್ಯಾರ್ಥಿಗಳೇ ನಮಗೆ ಇಲ್ಲಿ 245 ಡಿಗ್ರಿ ಕೊಟ್ಟಾರ ಅಂತಂದ್ರ 245 ಡಿಗ್ರಿ ಕೊಟ್ಟಾರ ಅಂತಂದ್ರ 180ಕ್ಕಿಂತ ಹೆಚ್ಚೈತಿ, 360ಕ್ಕಿಂತ ಕಡಿಮೆ ಐತಿ. ಹಾಗಾಗಿ ನಮ್ಗೆ ಯಾವ ಕೋನ ಆಗ್ತೈತಿ ಅಂತಂದ್ರ ರೈಟ್ ಆನ್ಸರ್ ಈಸ್ ಸರಳಾಧಿಕ ಕೋನ. ನೆಕ್ಸ್ಟ್ ನೋಡ್ರಿ, ಈ ವೃತ್ತದಲ್ಲಿ ತ್ರಿಜ್ಯದ ಅಳತೆ 5 ಸೆಂಟಿಮೀಟರ್ ಆದರೆ ಅದರ ವ್ಯಾಸ ಎಷ್ಟು ಅಂತ ಹೇಳಿ ಕೇಳಿದಾರ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರ್ತದ. ಇಲ್ಲಿ ನೋಡ್ರಿ, ಒಂದು ವೃತ್ತವನ್ನ ಕೊಟ್ಟಾರ, ಅದರ ತ್ರಿಜ್ಯ ಅಂತಂದ್ರೆ ಏನ್ರಿ, ಇದು ಕೇಂದ್ರ ಬಿಂದು ಅಂತ ಹೇಳಿ ಕರಿತೀವಿ ನಾವು. ಹೌದಾ, ಕೇಂದ್ರ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಒಂದು ಗೆರೆ ಏನಿರ್ತದಲ್ಲ ಅದಕ್ಕೆ ನಾವ್ ಏನಂತ ಕರಿತೀವಿ, ತ್ರಿಜ್ಯ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ವಿದ್ಯಾರ್ಥಿಗಳ ಇಲ್ಲೇನ್ರಿ, ಇದು ಕೂಡ ಏನಂತಂದ್ರೆ ಒಂದು ತ್ರಿಜ್ಯ. ನಾವು ಕೇಂದ್ರ ಬಿಂದುವನ್ನ ಓ ಅಂತ ಹೇಳಿ ಗುರುತಿಸ್ತೀವಿ. ಇಲ್ಲಿ ಒ ಪಿ ಅನ್ನೋದು ಏನೋ ಒಂದು ತ್ರಿಜ್ಯ, ಒ ಬಿ ಅನ್ನೋದು ಒಂದು ತ್ರಿಜ್ಯ, ಆಮೇಲೆ ಓ ಎ ಅನ್ನೋದು ಒಂದು ತ್ರಿಜ್ಯಕ್ಕೆ ಉದಾಹರಣೆ ಆಗ್ತದ. ಹಾಗಾದ್ರೆ ಏನ್ ಮಾಡಿ ನೋಡ್ರಿ, ಇಲ್ಲಿ ನಮಗೇನ್ ಕೇಳಿದಾರ, ವ್ಯಾಸ ಅಂತ ಹೇಳಿ ಕೇಳಿದಾರ. 5 ಸೆಂಟಿಮೀಟರ್ ತ್ರಿಜ್ಯ ಉಳ್ಳ ಒಂದು ವೃತ್ತದ ವ್ಯಾಸ ಅದರ 2ರಷ್ಟು ಇರ್ತದ. ಹಾಗಾಗಿ ಏನಾಗಿರ್ತದ ಅಂತಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಇದು ಏನಾಗಿರ್ತದ ರೀ, 10 ಸೆಂಟಿಮೀಟರ್ ಅಳತೆಯನ್ನ ಹೊಂದಿರ್ತದ. 5 ಸೆಂಟಿಮೀಟರ್ ಈಕ್ವಲ್ ಟು ಪ್ಲಸ್ 5 ಸೆಂಟಿಮೀಟರ್ ಈಕ್ವಲ್ ಟು ಎಷ್ಟು ಸೆಂಟಿಮೀಟರ್ ಆಗ್ತದ ಅಂತಂದ್ರ ರೀ 10 ಸೆಂಟಿಮೀಟರ್ ಆಗ್ತದ. ಆಪ್ಷನ್ ಡಿ ಇದಕ್ಕೆ ಏನಂತಂದ್ರ ಸರಿಯಾದ ಉತ್ತರ. ಮುಂದಿನದಾಗಿ ನೋಡ್ರಿ,
ರಮೇಶನು 3876 ರವಿಕೆಯನ್ನ ಕೊಂಡುಕೊಳ್ತಾನ. ರಮೇಶ ಏನ್ ಮಾಡ್ತಾನ? 3876 ರವಿಕೆಗಳನ್ನ ಕೊಂಡುಕೊಂಡು ಅದರಲ್ಲಿ 1215 ರವಿಕೆಗಳನ್ನ ಏನ್ ಮಾಡ್ತಾನ ಅಂತಂದ್ರ ಮಾರ್ತಾನ. ಹಾಗಾದ್ರ ಅವನ ಹತ್ತಿರ ಉಳಿದ ಅಂತ ಹೇಳಿ ಕೇಳ್ಯಾರ ಅಂತಂದ್ರ ನಾವ್ ಏನ್ ಮಾಡ್ಬೇಕು? ಮೈನಸ್ ಮಾಡ್ಕೋಬೇಕು. ನಾವ್ ಎಷ್ಟೋ ಒಂದನ್ನು ಕೊಂಡ್ಕೊಂಡಾನ, ಅದ್ರಲ್ಲಿದ್ದು ಸ್ವಲ್ಪ ಮಾರ್ಯಾನ, ಅವನ ಹತ್ರ ಇನ್ನ ಉಳಿದಿದ್ದು ಎಷ್ಟು ಅಂತ ಹೇಳಿ ಕೇಳಿದಾರ, ನಾವ್ ಏನ್ ಮಾಡ್ಬೇಕು? ಮೈನಸ್ ಮಾಡ್ಬೇಕು. ಹಾಗಾದ್ರ ನೋಡ್ರಿ 3876 ಮೈನಸ್ ಏನ್ರಿ 1215 ಅಂತ ಹೇಳಿ ಆಗ್ತದ. ಹಾಗಾಗಿ ಇಲ್ಲಿ ಏನ್ ಮಾಡೋಣ್ರಿ? ಮೈನಸ್ ಮಾಡೋಣ. 6ರಲ್ಲಿ 5 ಕಳೆದ್ರೆ ಎಷ್ಟು ಉಳಿತು? 1. 7ರಲ್ಲಿ 1 ಕಳೆದ್ರೆ 6. ನೆಕ್ಸ್ಟ್ 8ರಲ್ಲಿ 2 ಕಳೆದ್ರೆ 6. 3ರಲ್ಲಿ 1 ಕಳೆದ್ರೆ 2. 2661 ಅಂತ ಹೇಳಿ ಇದಕ್ಕೆ ಆನ್ಸರ್ ಬರತ್ತ. ಹಾಗಾಗಿ ಆಪ್ಷನ್ ಎ ಅನ್ನೋದೇನಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ. ಹಾಗಾಗಿ ವಿದ್ಯಾರ್ಥಿಗಳೇ, ಇವತ್ತೇನ್ ಮಾಡಿದ್ವಿ ಅಂತಂದ್ರ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 15 ಪ್ರಶ್ನೆಗಳನ್ನ ನೋಡಿದ್ವಿ. ಇನ್ನು ನೀವು ಯಾರು ಅಲ್ಪಸಂಖ್ಯಾತ ಮೊರಾರ್ಜಿ ಅಪ್ಲಿಕೇಶನ್ ಹಾಕಿಲ್ಲ, ಅದನ್ನ ಹಾಕೊಡ್ರಿ. ಇಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಗಳನ್ನ ನಿಮ್ಗೆ ಇನ್ನೇನು ಕೆಲವೇ ದಿನಗಳು ಉಳಿದದ. ಹಾಗಾಗಿ ಇಂಪಾರ್ಟೆನ್ಸ್ ಕ್ವಶನ್ಗಳನ್ನ ನಾನು ನಿಮ್ಗೆ ಹೇಳ್ತಾ ಇರ್ತೀನಿ. ಇವತ್ತಿನ ಈ ಕ್ಲಾಸನ್ನ ಮುಗಿಸ್ತೀನಿ. ಧನ್ಯವಾದಗಳು.